ಸರ್ ಒಂದು ನಿಮಿಷ ಕೇಳಿ ಸರ್ ಮಾತಾಡಿ ಸರ್ ಅಲ್ಲಿ ಒಂದು ನಿಮಿಷ ಯಾಕೆ ವಿಡಿಯೋ ಮಾಡ್ತಿದ್ದೀರಾ? ಜನರಲ್ ವೇಸ್ಟ್ ಜೊತೆ ಮೆಡಿಕಲ್ ವೇಸ್ಟ್ ನ ತೆಗೆದುಕೊಂಡು ಬಂದು ಇಲ್ಲಿ ಸುಟ್ಟಾಗ್ತಾ ಇರೋದು. ಕೇಳಿದ್ರೆ ಜನರಲ್ ವೇಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಬಿದ್ದಿರುವಂತಹ ಸಿರಂಜ್ ಇದು ಜನರಲ್ ವೇಸ್ಟ್ ಅಲ್ಲ, ಔಷಧಿ ಬಾಟಲ್ ಜನರಲ್ ವೇಸ್ಟ್ ಅಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ಜನರಲ್ ವೇಸ್ಟ್ ಸಿಗ್ತಾ ಇರೋದು ಅಷ್ಟೇ, ಜನರಲ್ ವೇಸ್ಟ್ ತೆಗಿತಾ ಇದೀವಿ. ದೊಡ್ಡ ಮನುಷ್ಯರು ಅಂತ ಹೇಳಿಸ್ಕೊಳ್ಳುವಂತ ಸಣ್ಣ ಮನಸ್ಥಿತಿಯವರು ಈ ರೀತಿ ಮೆಡಿಕಲ್ ತ್ಯಾಜ್ಯವನ್ನ ತಂದು ಇಲ್ಲಿ ಸುಡುವಂತ ಕೆಲಸ ಮಾಡ್ತಾ ಇದ್ರು. ದೊಡ್ಡದಾಗಿ ಆಸ್ಪತ್ರೆ ಕಟ್ಟಿಕೊಂಡು ದೊಡ್ಡದಾಗಿ ಕಾಲೇಜುಗಳನ್ನ ಕಟ್ಟಿಕೊಂಡು ನಾವೇನೋ ಒಳ್ಳೇದು ಮಾಡ್ತಾ ಇದೀವಿ ಅಂತ ಹೇಳಕ್ ಹೊರಟಿದ್ದಂತ ವ್ಯಕ್ತಿ ಜನಗಳಿಗೆ ಸಾವಿನ ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ. ದುಡ್ಡಿರೋರ್ನ ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯವೇ? ಈ ದೊಡ್ಡ ಆಸ್ಪತ್ರೆ ಮೇಲೆ ನಾವೇ ಹೋಗ್ಬಿಟ್ಟು ಹೆಂಗಪ್ಪ ನಾವು ಇದು ಮಾಡಿಸೋದು, ಅವ್ರನ್ನ ಹೆಂಗಪ್ಪ ಕ್ಲಿಯರ್ ಮಾಡಿಸೋದು, ಯಾಕೆ ಅಷ್ಟೊಂದು ಭಯ ಇದ್ರೆ ನೀವು ಅಧಿಕಾರಿಗಳೇ ಅಲ್ಲ. ಸ್ಥಳೀಯರು, ಸಾರ್ವಜನಿಕರು, ಮನುಷ್ಯರು ಹಾಳಾಗೋದ್ರೂ ಪರವಾಗಿಲ್ಲ. ಇವರಿಗೇನು, ನಾವು ದುಡ್ಡು ಮಾಡಬೇಕು, ದೊಡ್ಡದಾಗಿ ಒಂದು ಆಸ್ಪತ್ರೆ ಕಟ್ಟಿದೀವಿ, ದುಡ್ಡು ಮಾಡಬೇಕು. ಕಸದ ರಾಶಿಯಲ್ಲಿ ಸುಡೋದ್ರಿಂದ ಬರೋ ಹೊಗೆಯಿಂದ ಎಷ್ಟೋ ಜನಗಳ ಮಾರಣ ಹೋಮ ಆಗುತ್ತೆ, ಎಷ್ಟೋ ಪ್ರಾಣಿ ಪಕ್ಷಿಗಳ ಮಾರಣ ಹೋಮ ಆಗುತ್ತೆ. ನಾವು ಜೀವ ಉಳಿಸ್ತೀವಿ ಅಂತ ಹೇಳ್ಕೊಂಡು ಇಲ್ಲಿ ಯಾಕೆ ಜನರ ಜೀವ ತೆಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ? ಈ ರೀತಿ ಒಂದು ಸುದ್ದಿ ಮಾಡಾದ ಮೇಲೆ ನೀವೇನು ಅವೈಜ್ಞಾನಿಕ ರೀತಿಯಲ್ಲಿ ಸುಟ್ಟಾಕಿದ್ರಿ ಅದನ್ನೆಲ್ಲ ಬೇರೆಡೆ ಸಾಗಿಸಿ ಇಲ್ಲಿ ಇಲ್ಲವೇ ಇಲ್ಲ ಅಂತ ತೋರಿಸೋ ಹುನ್ನಾರ ನಡೆಸ್ತಾ ಇದ್ರಲ್ಲ, ಇದರಲ್ಲೇ ನಿಮ್ಮ ದೊಡ್ಡ ಬುದ್ಧಿ ಗೊತ್ತಾಗ್ತಾ ಇದೆ ಎಲ್ಲ ಜನರಿಗೆ. ವೀಕ್ಷಕರೇ, ನಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಶ್ರೀದೇವಿ ಕಾಲೇಜಿನಲ್ಲಿ ಮೆಡಿಕಲ್ ತ್ಯಾಜ್ಯಗಳನ್ನು ಅವೈಜ್ಞಾನಿಕ ರೀತಿಯಲ್ಲಿ ಸುಟ್ಟು ಯಾವ ರೀತಿಯಲ್ಲಿ ತೊಂದರೆ ಉಂಟಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ. ಇದನ್ನ ಪೊಲ್ಯೂಷನ್ ಬೋರ್ಡ್ ಗಮನಕ್ಕೂ ಕೂಡ ತಂದಿದ್ದೀವಿ, ಮತ್ತೆ DC ಅವರ ಗಮನಕ್ಕೂ ಕೂಡ ತಂದಿದ್ದೀವಿ, DHO ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೆ ಇವತ್ತು ಏಕಾಏಕಿ ಇನ್ನೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ನಮ್ಮ ರವೀಂದ್ರ ಕೆ ಅವರು ಏನಿದ್ದಾರೆ ಪರಿಸರ ಅಧಿಕಾರಿ, ಅವರೊಬ್ಬರು ಬಂದರು, ಇಲ್ಲಿ ತನಿಖೆಯನ್ನು ನಡೆಸಿ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ನೈಜವಾದ ಸುದ್ದಿ, ನಮಗೂ ಕೂಡ ನೀವು ಹೋದಾಗ ಏನು ಕಂಡು ಬಂದಿತ್ತು ನಮಗೂ ಕೂಡ ಅದೆಲ್ಲ ಕಂಡು ಬಂದಿದೆ, ನಾವು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿರ್ತಾರೆ. ಆದರೆ ನಾವು DC ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದೇವೆ. DC ಅವರು ಹೇಳ್ತಾರೆ ನಾನು ಕೊರಟಗೆರೆಗೆ ಹೋಗ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಇವರು ಏಕಾಏಕಿ ಇಲ್ಲಿದ್ದಂಥ ಎಲ್ಲ ತ್ಯಾಜ್ಯವನ್ನು ಇಲ್ಲಿಂದ ತೆರವು ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಒಂದು ಸುದ್ದಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ಬಂದು ಕ್ರಮ ಜರುಗಿಸ್ತೀವಿ ಅಂತಲೂ ಹೇಳಿದ್ದಾರೆ. ಇವರು ಏಕಾಏಕಿ ಈ ರೀತಿ ತೆಗೆಯೋ ಅವಶ್ಯಕತೆ ಇಲ್ಲ. ತೆಗೆದು ಇವರು ನಾವೇನು ಇಲ್ಲಿ ಸುದ್ದಿ ಮಾಡಿದ್ವಿ, ಇಲ್ಲಿ ನಮ್ಮ ವಸ್ತುವೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಇಲ್ಲಿ JCBಗಳ ಮೂಲಕ ಅಲ್ಲಿರುವಂತಹ ತ್ಯಾಜ್ಯವನ್ನು ಎತ್ತುವಂಥ ಕೆಲಸ ಆಗ್ತಾ ಇದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ನಾವೇನಿಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವಿ, ಮೆಡಿಕಲ್ ತ್ಯಾಜ್ಯಗಳನ್ನು ಅವೈಜ್ಞಾನಿಕ ರೀತಿಯಲ್ಲಿ ಇಲ್ಲಿ ಸುಡೋದಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇದನ್ನು ಇಲ್ಲಿಂದ ಎಲ್ಲ ತೆರವುಗೊಳಿಸ್ಬಿಟ್ರೆ ನಾವು ಇಲ್ಲಿ ಮೆಡಿಕಲ್ ತ್ಯಾಜ್ಯವನ್ನೇ ಹಾಕಿಲ್ಲ, ನಾವಿಲ್ಲಿ ಸುಟ್ಟಿಯೇ ಇಲ್ಲ ಅಂತ ಹೇಳುವಂಥ ಹುನ್ನಾರ ನಡೀತಾ ಇರುವಂಥದ್ದು ಇಲ್ಲಿ. ಇದಕ್ಕೆ ನಾವು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದರೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಅಡ್ಡಪಡಿಸ್ತಾ ಇದ್ದಾರೆ, ಇನ್ನೂ ಯಾವುದೇ ಅಧಿಕಾರಿಗಳು ಕೂಡ ಬಂದಿಲ್ಲ. ಪಡಿಸಿದ್ರಲ್ಲ ಅವ್ರ ಅಡ್ಡ, ನೀವ್ ಇವಾಗ ಬಂದಿದ್ದೀರಾ ಸರ್? ಅಲ್ಲ ನೀವ್ ಇವಾಗ ಬಂದಿದ್ದೀರಾ? ಅಲ್ಲ ವಾದ ವಿವಾದ ಮಾಡ್ತೀರಾ ಅಂತ ನಾವು ಮಾಡೋಕ್ ರೆಡಿನೇ. ನಾವು ಅವ್ರ ಹತ್ರ ಸರ್ ಎಲ್ಲ ರೆಕಾರ್ಡ್ ಇದೆ, ಎಲ್ಲ ರೆಕಾರ್ಡ್ ಇದೆ, ಪಡಿಸಿದ್ದಾರೆ ಸರ್. ನೀವ್ ಇವಾಗ ಬಂದ್ರಿ ಅಷ್ಟೇ, ನೀವ್ ಇವಾಗ ಬಂದ್ರಿ ಅಷ್ಟೇ. ಬಿಡಿ ಆಯ್ತು ಸರ್, ಆಯ್ತು ಸರ್, ಬಿಡಿ ಸರ್, ಆಯ್ತು. ನೀವು ಅಡ್ಡಪಡಿಸ್ತಾ ಇಲ್ಲ ಅಲ್ವಾ? ಬಿಡಿ ಸರ್, ಆಯ್ತು ಸರ್. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಯಾವ ರೀತಿ ಮೆಡಿಕಲ್ ತ್ಯಾಜ್ಯಗಳನ್ನ ಸುಟ್ಟಾಕ್ತಾ ಇದ್ರು, ಈಗ ಅದೇ ರೀತಿ JCBಗಳಲ್ಲಿ ತುಂಬಿ ಕಳಿಸ್ತಾ ಇದ್ದಾರೆ. ನಾವು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದರೆ ಇವ್ರು ಹೇಳ್ತಾರೆ ನಾವು ನಿಮ್ಗೆ ಅಡ್ಡಪಡಿಸ್ತಿಲ್ಲ ಅಂತ. ಇನ್ನೇನು ಮಾಡಿದ್ದಿವ್ರು? ಇವ್ರು ಮಾಡಿದ್ದೆ ಅದು ಅಲ್ಲಿಗೆ ಹೋಗ್ಬೇಡಿ ಸರ್, ಇದು ನೀವು ಅಲ್ಲಿ ವಿಡಿಯೋ ಮಾಡಬೇಡಿ, ಇದೇ ರೀತಿ ಹೇಳ್ತಾ ಇದ್ದಾರೆ. ಬಿಟ್ರೆ ಎಲ್ಲವನ್ನು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಹೇಳ್ತಾ ಇರೋಂಥದ್ದು ಇವರು, ನಿಮಗೆ ನಾವು ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ, ನಿಮ್ಮ ಪಾಡಿಗೆ ನೀವು ನಾವು ವಿಡಿಯೋ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ವಿಡಿಯೋ ಮಾಡೋದಕ್ಕೆ ಹೋದ್ರೆ ಹೇಳ್ತಾರೆ ನೋಡಿ, ಅದು ನಾವೇನು ತೋರಿಸಿದ್ವಿ ನಿಮಗೆ ದೃಶ್ಯಗಳಲ್ಲಿ ತೋರಿಸಿ, ಅದನ್ನು ಮೇಲೆ ಏನಿತ್ತು ಅದನ್ನು ಮಾತ್ರ ತೋರಿಸಿದ್ವಿ. ಭೂಮಿಯ ಅಂತರಾಳದಲ್ಲಿಂದ ಕೂಡ ಅವರು ಎತ್ತಿ ತೆಗಿತಾ ಇರುವಂಥದ್ದು ಎಷ್ಟು ತ್ಯಾಜ್ಯ ಬಿದ್ದಿದೆ ಅನ್ನೋದನ್ನು ನೀವೇ ನೋಡ್ಬೋದು. ನಾವು ದೃಶ್ಯಾವಳಿಗಳ ಸಮೇತ ಸಾಕ್ಷಿ ಸಮೇತ ನಿಮಗೆ ತೋರಿಸಿದ್ದೀವಿ ಎಷ್ಟು ತ್ಯಾಜ್ಯ ಇತ್ತು, ಎಷ್ಟೆಷ್ಟನ್ನು ಸುಡ್ತಾ ಇದ್ರು, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಗೆ ಮೂಡ್ತಾ ಇತ್ತು ಇಲ್ಲಿ ಅನ್ನೋದು. ನಮಗೆ ಇದು ಜನರಿಗಷ್ಟೇ ಅಲ್ಲ, ಪ್ರಾಣಿ ಸಂಕುಲಕ್ಕೂ ಕೂಡ ಹಾನಿ ಉಂಟು ಮಾಡುವಂಥದ್ದು. ಮೆಡಿಕಲ್ ತ್ಯಾಜ್ಯವನ್ನು ಒಂದು
ಕವರಲ್ಲಿ ಅಥವಾ ಎಲ್ಲಾದರೂ ರೋಡ್ ಸೈಡಲ್ಲಿ ಎಸ್ತೋದ್ರೆ ಕೂಡ ಅದು ದೊಡ್ಡ ಅಪರಾಧ, ಅವ್ರ ಮೇಲೂ ಕೂಡ ಕೇಸ್ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಪ್ರತಿಷ್ಠಿತ ಕಾಲೇಜು, ದೊಡ್ಡ ಕಾಲೇಜು, ಶ್ರೀದೇವಿ ಮೆಡಿಕಲ್ ಕಾಲೇಜಿನಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕ ರೀತಿಯಲ್ಲಿ ಮೆಡಿಕಲ್ ತ್ಯಾಜ್ಯವನ್ನು ಸುಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ದೊಡ್ಡ ಮನುಷ್ಯರು ಅಂತ ಹೇಳಿಸ್ಕೊಳ್ಳುವಂಥ ಸಣ್ಣ ಮನಸ್ಥಿತಿಯವರು ಈ ರೀತಿ ಮೆಡಿಕಲ್ ತ್ಯಾಜ್ಯವನ್ನು ತಂದು ಇಲ್ಲಿ ಸುಡುವಂಥ ಕೆಲಸ ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಮ್ಮ ಪ್ರಜಾಶಕ್ತಿ ಟಿ ವಿ ಸಾಕ್ಷಿ ಸಮೇತ ವಿಡಿಯೋವನ್ನು ಕೂಡ ಮಾಡಿತ್ತು. ಇದನ್ನು ಪರಿಸರ ಮಾಲಿನ್ಯ ಅಧಿಕಾರಿಗಳು ಪೊಲ್ಯೂಷನ್ ಬೋರ್ಡ್ಗೂ ಕೂಡ ತೆಗೆದುಕೊಂಡು ಬಂದಿತ್ತು, ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ವಿ. ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಪರಿಶೀಲನೆಯನ್ನು ನಡೆಸಿ ಅವರು ಕೂಡ ಹೇಳಿದ್ದಾರೆ, ನೀವು ಹೇಳಿದ ರೀತಿ ಸರಿಯಾಗಿತ್ತು, ನಾವು ಕೂಡ ಹೋದಾಗ ಅಲ್ಲಿ ಏನಿದೆ ಕಂಡು ಬಂದಿದೆ, ನಮಗೂ ಕೂಡ ನಿಮ್ಮ ನೈಜತೆ ಸುದ್ದಿಯಿಂದ ನಮಗೂ ಕೂಡ ಅಲ್ಲಿ ಎಲ್ಲವೂ ಕೂಡ ಕಂಡು ಬಂದಿದೆ, ನಿಮ್ಮ ಸುದ್ದಿ ನೈಜವಾಗಿದೆ, ಇದ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಇದೇ ಸುದ್ದಿಯನ್ನು DC ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತೀವಿ. ಅವರು ಕೂಡ ಹೇಳಿದ್ದಾರೆ, ಇಲ್ಲ DHO ಬೈಟ್ ಕೂಡ ಕೇಳಿಸ್ಕೊಂಡಿದ್ದೀನಿ ನಾನು, ಇದ್ರ ಬಗ್ಗೆ ನಾನು ಕೂಡ ಒಂದು ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಏಕಾಏಕಿ ಇಲ್ಲಿಂದ ಆ ತ್ಯಾಜ್ಯವನ್ನು ತೆಗೆದು ಬೇರೆಡೆ ಆಗ್ತಾ ಇರೋವಂಥದ್ದು ನೀವೇ ನೋಡಿ. ನಾವು ತೋರಿಸಿದಾಗ ಚಿಕ್ಕ ಪ್ರಮಾಣದಲ್ಲಿ ನಿಮಗೆ ಕಾಣಿಸ್ತಾ ಇತ್ತು ಏನೋ ಗೊತ್ತಿಲ್ಲ, ಆದರೆ ಆ ಭೂಮಿಯ ಅಂತರಾಳದಿಂದ ತೆಗಿತಾ ಇದ್ದಾರೆ, ಎಷ್ಟು ಅಡಿ ಕೆಳಗಡೆಯಿಂದ ತೆಗೆದಿರೋ ಗೊತ್ತಿಲ್ಲ, ಅಷ್ಟೊಂದು ತ್ಯಾಜ್ಯ ಇಲ್ಲಿದೆ. ಇವ್ರು ಹೇಳ್ತಾರೆ ಇಲ್ಲೇನು ತ್ಯಾಜ್ಯ ಇಲ್ಲ, ನಾವು ಜನರಲ್ ವೇಸ್ಟ್ ತೆಗಿತಾ ಇರೋದು. ಜನರಲ್ ವೇಸ್ಟ್ ಇದ್ದಿದ್ರೆ ನಾವು ಯಾಕೆ ತೆಗಿತಾ ಇದ್ವಿ? ಯಾರಾದರೂ ಅಧಿಕಾರಿಗಳು ಬಂದಿದ್ದ ತಕ್ಷಣ ಯಾಕೆ ಈ ರೀತಿ ತೆಗೆಯುವಂಥದ್ದು? ಯಾವುದೇ ಕ್ರಮ ಆಗಿಲ್ಲ. ಇನ್ನು DC ಅವ್ರು ಹೇಳ್ತಾರೆ ನಾನು ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತೀನಿ ಅಂತ. ಅಧಿಕಾರಿಗಳಿಗೆ ನಾವು ಸುದ್ದಿ ಮಾಡಿ 4 ದಿನ ಆಯ್ತಾ ಬಂತು, ಆದರೂ ಕೂಡ ಇನ್ನಿಗೂ ಯಾರಿಗೂ ಇಲ್ಲಿ ಬಂದು ಪೊಲ್ಯೂಷನ್ ಬೋರ್ಡ್ ಅವರೊಬ್ಬರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ಇನ್ಯಾವುದೇ ಅಧಿಕಾರಿಗಳಿಗೆ ಬಂದು ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡುವಂಥ ಪರಿಜ್ಞಾನವೂ ಇಲ್ಲ. ಯಾರಿಗೂ ಕೂಡ ಇಲ್ಲಿ ಬಂದು ಇದ್ರ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಮನಸ್ಸು ಕೂಡ ಇಲ್ಲ. ಎಲ್ಲ ಒಂದು ಕಡೆ ನಮ್ಗೆ ಅನಿಸುತ್ತೆ, ಚಿಕ್ಕ ಪುಟ್ಟ ಸುದ್ದಿ ಮಾಡಿದಾಗ ನಾವು ಇಂಪ್ಯಾಕ್ಟ್ ಅಂತ ಮಾಡ್ತೀವಿ, ಅಲ್ಲೇನಾದರೂ ಕೆಲಸ ಆಗ್ತಾ ಇಲ್ಲ, ರೋಡ್ ಆಗ್ತಾ ಇಲ್ಲ ಅಂತಂದರೆ ಟಾರ್ ಹಾಕಿದ್ರೆ ಇಂಪ್ಯಾಕ್ಟ್ ಅಂತ ಮಾಡ್ತೀವಿ. ಆದರೆ ಅಧಿಕಾರಿಗಳು ಮಾಡಬೇಕಾಗಿರೋದು ಚಿಕ್ಕ ಪುಟ್ಟ ಕೆಲಸಗಳಿಗೆ ಇಂಪ್ಯಾಕ್ಟ್ ಅಲ್ಲ, ಇಂಥ ದೊಡ್ಡ ದೊಡ್ಡ ಕೆಲಸಗಳಿಗೆ ಇಂಪ್ಯಾಕ್ಟ್ ಮಾಡಿ. ಯಾಕೆ ದುಡ್ಡಿರೋರನ್ನ ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯವೇ? ಈ ದೊಡ್ಡ ದೊಡ್ಡ ಆಸ್ಪತ್ರೆ ಮೇಲೆ ನಾವೇ ಈ ಹೋಗ್ಬಿಟ್ಟು ಹೆಂಗಪ್ಪ ನಾವು ಇದು ಮಾಡಿಸೋದು, ಅವ್ರನ್ನ ಹೆಂಗಪ್ಪ ಕ್ಲಿಯರ್ ಮಾಡಿಸೋದು, ಯಾಕೆ ಅಷ್ಟೊಂದು ಭಯ ಇದ್ದರೆ ನೀವು ಅಧಿಕಾರಿಗಳೇ ಅಲ್ಲ. ನಿಮಗೆ ಅಧಿಕಾರಿಗಳು ಅಂತ ಹೇಳಿಸ್ಕೊಳ್ಬೇಕು ಅಂತಂದರೆ ನೀವು ಕೆಲಸ ಮಾಡಿ, ಏನು ನಿಮ್ಮ ಕೆಲಸ ಇದೆ, ಸುದ್ದಿಯಲ್ಲಿ ನೈಜತೆ ಇದೆ, ನಾವು ಏನಾದರೂ ತೋರಿಸಿರೋದು ಸುಳ್ಳು ಅನ್ನೋದಾದರೆ ಹೇಳಿ, ನಾವು ಸುಳ್ಳು ಅಂತ ಒಪ್ಕೊಳ್ಳೋಣ. ನಾವು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ ಇಲ್ಲಿ ಆಗ್ತಾ ಇರೋದನ್ನು, ನೀವೇ ನೋಡಿ. ಅಷ್ಟೊಂದು ನೈಜತೆ ಇಲ್ಲ ಅಂತಂದರೆ ಅವರು ಏಕಾಏಕಿ ಸಡನ್ನಾಗಿ ಈ ರೀತಿ ಅಲ್ಲಿರುವಂಥ ತ್ಯಾಜ್ಯವನ್ನೆಲ್ಲ ತೆಗೆದು ಬೇರೆಡೆ ಸಾಗಿಸುವಂಥ ಅವಶ್ಯಕತೆಯೇ ಇಲ್ಲ. ಸೊ ದೃಶ್ಯಗಳಲ್ಲಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ JCBಗಳಲ್ಲಿ ತ್ಯಾಜ್ಯವನ್ನು ಹೊರ ತೆಗೆಯಲಾಗ್ತಾ ಇದೆ. ಇನ್ನು ಹತ್ರಕ್ಕೂ ಕೂಡ ನಾವು ಹೋಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ವೀಕ್ಷಕರೇ, ನಿಮ್ಗೆ ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಯಾವುದು ಕೂಡ ಅವ್ರು ಹೇಳ್ತಾರೆ ಇದೆಲ್ಲ ಜನರಲ್ ವೇಸ್ಟ್ ಅಂತ. ಸೊ ಬನ್ನಿ ನಾನು ಒಂದೊಂದಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಿದ್ದಿರುವಂಥ ಸಿರಂಜ್ ಇದು ಜನರಲ್ ವೇಸ್ಟ್ ಅಲ್ಲ ನೋಡಿ, ಈ ಸಿರಂಜ್ ಇದು ಹಿಂದೆ ನೋಡಿ, ಇದು ಔಷಧಿ ಬಾಟಲಿ ಜನರಲ್ ವೇಸ್ಟ್ ಅಲ್ಲ. ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು. ನೋಡಿ ಇಲ್ಲೇ ನೋಡ್ತಾ ಹೋಗಿ, ಅವ್ರು ಹೇಳ್ತಾರೆ ಇಲ್ಲಿ ಜನರಲ್ ವೇಸ್ಟ್ ಸಿಗ್ತಾ ಇರೋದು ಅಷ್ಟೇ, ಜನರಲ್ ವೇಸ್ಟ್ ತೆಗಿತಾ ಇದ್ದೀವಿ. ಇದು ಡ್ರಿಪ್ಪು, ಇದೇನು ಡ್ರಿಪ್ ಬಳಸ್ತಾರೆ, ಡ್ರಿಪ್ ಹಾಕೋದಕ್ಕೆ ಬಳಸುವಂಥ ವಸ್ತು, ಸಿರಂಜ್ಗಳು, ಸೂಜಿಗಳು, ಟೆಸ್ಟ್ ಟ್ಯೂಬ್ಗಳು. ಬನ್ನಿ ಇನ್ನು ಮುಂದೆ ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಟೆಸ್ಟ್ ಟ್ಯೂಬ್ಗಳಿದೆ, ಎಲ್ಲ ಔಷಧಿ ಬಾಟಲ್ಗಳಿದೆ, ಎಲ್ಲವೂ ಕೂಡ ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಸುಟ್ಟಾಕ್ತಾರೆ, ಸುಟ್ಟಾಕಿ ಆದಮೇಲೆ ಇದೆಲ್ಲ ಕೆಳಗಡೆ ಹೋಗಿರೋವಂಥದ್ದು, ಸುಟ್ಟಾಕಿ ಇದೆಲ್ಲ ಕೆಳಗಡೆ ಹೋಗಿದೆ. ಈಗ ನಾವು ಏನು ಒಂದು ಸುದ್ದಿಯನ್ನು ಮಾಡಿರ್ತೀವಿ ಇಲ್ಲಿ ನೋಡಿ, ಇದೆಲ್ಲ ಅವರ ಲೆಕ್ಕದಲ್ಲಿ ಇದೆಲ್ಲ ಜನರಲ್ ವೇಸ್ಟ್ಗಳು. ಇದು ಈ ಮೆಡಿಕಲ್ ಬಾಟಲ್ಗಳು ಏನು ಕಾಣಿಸ್ತಾ ಇದೆ, ಔಷಧಿ ಬಾಟಲ್ಗಳು, ಸಿರಂಜ್ಗಳು, ಸೂಜಿಗಳು, ಟೆಸ್ಟ್ ಟ್ಯೂಬ್ಗಳು, ಪ್ರತಿಯೊಂದು ಕೂಡ ಅವರ ಲೆಕ್ಕದಲ್ಲಿ ಜನರಲ್ ವೇಸ್ಟ್ಗಳು. ಅವ್ರು ಹೇಳ್ತಾ ಇದ್ದಾರೆ, ನಾವು ಬಂದಿದ ತಕ್ಷಣ ಕೇಳಿದಾಗ ಹೇಳಿದ್ರು ಇಲ್ಲೇನು ಮಾಡ್ತಾ ಇದ್ರು, ನಿಮ್ಗೇನು ಬೇಕು, ನಾವು ತೆಗಿತಾ ಇರೋ ಜನರಲ್ ವೇಸ್ಟು ಅಂತ ಹೇಳಿದ್ರು. ಆದರೆ ಇದು ಯಾವುದೂ ಕೂಡ ಜನರಲ್ ವೇಸ್ಟ್ ಅಲ್ಲ, ಎಲ್ಲ ಕೂಡ ಮೆಡಿಕಲ್ ತ್ಯಾಜ್ಯ. ಮೆಡಿಕಲ್ ತ್ಯಾಜ್ಯವನ್ನು ಡಿಸ್ಪೋಸ್ ಮಾಡಬೇಕು ಅಂದರೆ ಅದರದ್ದೇ ಆದಂಥ ಒಂದು ವೈಖರಿ ಇದೆ, ಅದರದ್ದೇ ಆದಂಥ ಕಂಪನಿಗಳು ಬರ್ತವೆ, ತೆಗೆದುಕೊಂಡು ಹೋಗ್ತವೆ, ಅವರು ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಆದರೆ ಇವರು ಯಾವುದೇ ರೀತಿಯ ವೈಜ್ಞಾನಿಕತೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತಾ ಇಲ್ಲ. ತೆಗೆದುಕೊಂಡು ಬಂದ್ವಿ, ಟ್ಯಾಕ್ಟ್ರಿಲಿ ತೆಗೆದುಕೊಂಡು ಬಂದ್ವಿ, ಇಲ್ಲಿ ಸುರಿದಾದ ಮೇಲೆ ಡೈರೆಕ್ಟ್ ಬೆಂಕಿ ಹಚ್ಚಿಬಿಡೋದು ಅಷ್ಟೇ. ಆ ಬರೋ ಬೆಂಕಿಯ ಹೊಗೆಯಿಂದ ಇಲ್ಲಿ ಬದುಕ್ತಾ ಇರೋವಂಥ ಪ್ರಾಣಿ ಸಂಕುಲ ಹಾಳಾಗೋದ್ರೂ ಪರವಾಗಿಲ್ಲ, ಇಲ್ಲಿನ ಸ್ಥಳೀಯರು, ಸಾರ್ವಜನಿಕರು, ಮನುಷ್ಯರು ಹಾಳಾಗೋದ್ರೂ ಪರವಾಗಿಲ್ಲ. ಇವರಿಗೇನು, ನಾವು ದುಡ್ಡು ಮಾಡಬೇಕು, ದೊಡ್ಡದಾಗಿ ಒಂದು ಆಸ್ಪತ್ರೆ ಕಟ್ಟಿದ್ದೀವಿ, ದುಡ್ಡು ಮಾಡಬೇಕು, ಜನರ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ ಇಲ್ಲಿ ಶ್ರೀದೇವಿ ಹಾಸ್ಪಿಟಲಿ. ನೋಡಿ ಇದೆಲ್ಲವೂ ಕೂಡ ಅವರು ಹೇಳೋ ಲೆಕ್ಕದಲ್ಲಿ ಮೆಡಿಕಲ್ ವೇಸ್ಟ್ ಅಂತೆ. ನೋಡಿ ಟೆಸ್ಟ್ ಟ್ಯೂಬ್ಗಳು ಒಂದಲ್ಲ ಎಲ್ಲ, ನಾನು ಒಂದೇ ಕಡೆ ತೋರಿಸ್ತಾ ಇಲ್ಲ, ನೀವು ಬೇಕಾದ್ರೆ ಬಂದರೆ ಎಲ್ಲಾದರೂ ನೋಡಿ, ಪ್ರತಿಯೊಂದು ನೋಡಿ ಎಲ್ಲ ಮೆಡಿಕಲಿಗೆ ಸಂಬಂಧಪಟ್ಟಿದೆ. ಇದು ನೋಡಿ ಎಲ್ಲ ಸಿರಂಜ್ಗಳು, ಇಲ್ಲಿ ನೋಡಿ ಎಲ್ಲ ಸಿರಂಜ್ ಸೂಜಿಗಳು, ಮೆಡಿಕಲ್ ಬಾಟಲ್ಗಳು, ಎಲ್ಲಾದರೂ ಕೂಡ ನಿಮಗೆ ಯಾರೇ ಬಂದು ಸಾಮಾನ್ಯ ಸ್ಥಳೀಯರು ಬಂದು ಹುಡುಕೋದ್ರೂ ಕೂಡ ಇಲ್ಲೆಲ್ಲರಿಗೂ ಸಿಗೋದು ಮೆಡಿಕಲ್ ತ್ಯಾಜ್ಯ.
ಆದರೆ ಅವ್ರು ಹೇಳೋದು ಇದೆಲ್ಲ ಜನರಲ್ ವೇಸ್ಟ್ ಅಂತ. ಜನರ ಜೀವದ ಜೊತೆ ಚೆಲ್ಲಾಟವಾಡೋದು ಬೇಡ. ಇಲ್ಲಿ ಎಷ್ಟೊಂದು ಪ್ರಾಣಿಗಳು ಬದುಕ್ತಾ ಇರ್ತವೆ, ಅವ್ರ ಜೀವದ ಜೊತೆ ಚೆಲ್ಲಾಟ ಆಡೋದು ಬೇಡ. ಅಕ್ಕಪಕ್ಕದ ಗ್ರಾಮಗಳು ಇರ್ತವೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಜನಗಳು ಬದುಕ್ತಾ ಇರ್ತಾರೆ, ಅವ್ರ ಜೀವದ ಜೊತೆ ಚೆಲ್ಲಾಟ ಆಡೋದು ಬೇಡ. ಇಲ್ಲಿಂದ ಬರೋವಂಥ ಹೊಗೆಯಿಂದ ಡೈಆಕ್ಸೈಡ್ನಂತಹ ಹಲವಾರು ರೀತಿಯ ಅನಿಲಗಳು ಬಿಡುಗಡೆ ಆಗ್ತವೆ. ಅದರಿಂದ ಯಾವ್ಯಾವ ಸಂಕುಲದ ಮೇಲೆ, ಪ್ರಾಣಿ ಸಂಕುಲ ಆಗಿರ್ಬೋದು, ಮನುಷ್ಯ ಸಂಕುಲ ಆಗಿರ್ಬೋದು, ಎಲ್ಲರ ಮೇಲೆ ಒಂದು ರೀತಿಯ ಪ್ರಭಾವ ಬೀರ್ತಾ ಹೋಗುತ್ತೆ. ಅದು ಕೆಟ್ಟದಾಗಿ ಬೀರೋದು ಬೇಡ, ಎಲ್ಲರಿಗೂ ಒಳಿತಾಗಲಿ ಆ ರೀತಿಯಲ್ಲಿ ಕೆಲಸ ಮಾಡಿ. ಈ ರೀತಿ ಒಂದು ಸುದ್ದಿ ಮಾಡಾದ ಮೇಲೆ ನೀವೇನು ಅವೈಜ್ಞಾನಿಕ ರೀತಿಯಲ್ಲಿ ಸುಟ್ಟಾಕಿದ್ರಿ ಅದನ್ನೆಲ್ಲ ಬೇರೆಡೆ ಸಾಗಿಸಿ ಇಲ್ಲಿ ಇಲ್ಲವೇ ಇಲ್ಲ ಅಂತ ತೋರಿಸೋ ಹುನ್ನಾರ ನಡೆಸ್ತಾ ಇದ್ದೀರಲ್ಲ, ಇದರಲ್ಲೇ ನಿಮ್ಮ ದೊಡ್ಡ ಬುದ್ಧಿ ಗೊತ್ತಾಗ್ತಾ ಇದೆ ಎಲ್ಲ ಜನರಿಗೆ. ನೋಡಿ, ಎಲ್ಲಾದರೂ ನೋಡಿ ನೀವು, ನಾನು ಒಂದು ಕಡೆ ತೋರಿಸಲ್ಲ, ಇಲ್ಲಿ ನೋಡಿ ಎಲ್ಲ ಬಾಟಲ್ಗಳು, ಇಲ್ಲಿ ಎಲ್ಲ ಕೂಡ ಬಾಟಲ್ಗಳೇ. ನೀವೆಲ್ಲಿ ನೋಡಿದ್ರೂ ಕೂಡ, ಇಲ್ಲಿ ಬಂದರೆ ಒಳಗಡೆ ಹೋದ್ರಂತೂ ಕೂಡ ನಿಮ್ಗೆ ಎಲ್ಲೋದ್ರೂ ಕೂಡ ಬಾಟಲ್ಗಳು, ಸಿರಂಜ್ಗಳು ಅವೇ ಸಿಗ್ತಾ ಹೋಗ್ತವೆ. ಅವರ ಪ್ರಕಾರ ಇದೆಲ್ಲವೂ ಕೂಡ ಜನರಲ್ ವೇಸ್ಟು. ಎಲ್ಲವನ್ನೂ ಕೂಡ ಬೆಂಕಿ ಹಾಕಿ ಸುಟ್ಟು 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 ಭೂಮಿಯ ಒಳಗಡೆ ಅದುಗಿಸಿ ಹೋಗಿತ್ತಿದೆಲ್ಲ. ನೋಡಿ, ನಾವು ಬಂದಾಗ ಎಲ್ಲ ಫ್ಲಾಟ್ ಇತ್ತು, ನಾವು ಒಂದು ಸುದ್ದಿ ಮಾಡಿದ್ವಿ, ಅವಾಗೆಲ್ಲ ಕೂಡ ಸಮತಟ್ಟಾಗಿದ್ದಂಥ ಜಾಗ, ಸಮತಟ್ಟಾದ ಜಾಗದಲ್ಲಿ ಬೆಂಕಿ ಉರಿತಾ ಇತ್ತು. ಅದಾದ ಮೇಲೆ ನೋಡಿ, ಸುದ್ದಿ ಮಾಡಾದ ಮೇಲೆ ಇಷ್ಟೊಂದು ಟನ್ಗಟ್ಟಲೆ, ಇದು ರಾಶಿ ರಾಶಿ ಅಂತಲೇ ಹೇಳ್ಬೋದು, ಎಷ್ಟೊಂದು ಟನ್ಗಟ್ಟಲೆ ಆಚೆ ತೆಗೆದಿದ್ದಾರೆ. ಇದೊಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಯಾಕಂದರೆ ನಾವೇನೋ ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಎಷ್ಟೆಷ್ಟು ಟನ್ಗಟ್ಟಲೆಯಲ್ಲಿ ಇಲ್ಲಿ ಸುಟ್ಟಾಕಿದ್ದಾರೆ ಅನ್ನೋದನ್ನು ಜನರಿಗೂ ಕೂಡ ಒಂದು ತೋರಿಸುವಂಥ ನೈಜ ಸುದ್ದಿಯನ್ನು ಬಿತ್ತರಿಸೋದಕ್ಕೆ ಇವರೇ ಎಲ್ಲ ಒಂದು ಕಡೆ ನಮಗೆ ಸಹಾಯ ಮಾಡಿದಂಗೆ ಆಯ್ತಿದು. ನೋಡಿ, ಎಲ್ಲ ಕೂಡ ಬಾಟಲ್ಗಳು, ಎಲ್ಲೇ ನೋಡಿದ್ರು ನಿಮಗೆ ಮೆಡಿಕಲ್ ವೇಸ್ಟೇ ಸಿಗೋದು, ಎಲ್ಲೇ ನೋಡಿದ್ರು ಬಾಟಲ್ಗಳೇ ಸಿಗೋದು. ಜನರಲ್ ವೇಸ್ಟ್ ಜೊತೆ ಮೆಡಿಕಲ್ ವೇಸ್ಟ್ನ ತೆಗೆದುಕೊಂಡು ಬಂದು ಇಲ್ಲಿ ಸುಟ್ಟಾಕ್ತಾ ಇರೋದು. ಕೇಳಿದ್ರೆ ಜನರಲ್ ವೇಸ್ಟ್ ಅಂತ ಹೇಳ್ತಾರೆ. ನಾವು ಯಾರಿಗೂ ಕೂಡ ಬಗೋದಿಲ್ಲ. ಅವ್ರು ಹೇಳ್ತಾರೆ ನಾವೇನು ದೌರ್ಜನ್ಯ ಮಾಡ್ತಾ ಇದೀವ ಅಂತ. ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತಲೂ ಹೇಳಿಲ್ಲ, ಏನಿಲ್ಲ. ಅವರೇ ಹೇಳ್ತಾರೆ, ಬಂದಾಗ ನಮ್ಮನ್ನು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ, ತಡಿಯೋದಕ್ಕೆ ಬರ್ತಾರೆ, ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತಾರೆ. ನಡೀತಾ ಇರೋ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಮ್ಮನ್ನು ಒಳಗಡೆನೂ ಕೂಡ ಬಿಡೋದಿಲ್ಲ ಇವರು. ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ದೊಡ್ಡದಾಗಿ ಆಸ್ಪತ್ರೆ ಕಟ್ಕೊಂಡು, ದೊಡ್ಡದಾಗಿ ಕಾಲೇಜುಗಳನ್ನ ಕಟ್ಕೊಂಡು ನಾವೇನೋ ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಹೇಳೋಕೆ ಹೊರಟಿದ್ದಂಥ ವ್ಯಕ್ತಿ ಜನಗಳಿಗೆ ಸಾವಿನ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತೋರಿಸಿ ಒಂದ್ಸತಿ ಯಾವ ರೀತಿ ಇದೆ ಕಸದ ರಾಶಿಗಳನ್ನು ನೋಡಿ. ಇದು ಈ ರೀತಿಯ ಕಸದ ರಾಶಿಯಲ್ಲಿ ಸುಡೋದ್ರಿಂದ ಬರೋ ಹೊಗೆಯಿಂದ ಎಷ್ಟೋ ಜನಗಳ ಮಾರಣ ಹೋಮ ಆಗುತ್ತೆ, ಎಷ್ಟೋ ಪ್ರಾಣಿ ಪಕ್ಷಿಗಳ ಮಾರಣ ಹೋಮ ಆಗುತ್ತೆ. ಅದರ ಅರಿವೇ ಇಲ್ಲ. ನಾವೊಂದು ಆಸ್ಪತ್ರೆ ಕಟ್ಟಿದ್ದೀವಿ, ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀವಿ ಅಂತ ಹೆಸರಿಗೆ ಮಾತ್ರ ಹೇಳ್ಕೊಳೋ ಅಂಥವ್ರು ಇಲ್ಲಿ ಯಾಕೆ, ಅಲ್ಲಿ ನಾವು ಜೀವ ಉಳಿಸ್ತೀವಿ ಅಂತ ಹೇಳ್ಕೊಂಡು ಇಲ್ಲಿ ಯಾಕೆ ಜನರ ಜೀವ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ಯಾಕೆ ಪ್ರಾಣಿ ಪಕ್ಷಿಗಳ ಜೀವನ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ನಾವು ಎಲ್ಲರಿಗೂ ಕೂಡ ಒಂದು ಆರೋಗ್ಯವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳೋಂಥವ್ರು ಇಲ್ಲಿ ಯಾಕೆ ಜನರ ಜೀವದ ಜೊತೆ ಚೆಲ್ಲಾಟ, ಪ್ರಾಣಿ ಪಕ್ಷಿಗಳ ಜೀವದ ಜೊತೆ ಚೆಲ್ಲಾಟ, ಆ ವಿಷಕಾರಿ ಅನಿಲ ಬಿಡುಗಡೆ ಆಗುವಂಥ ವಸ್ತುಗಳನ್ನು ತಂದು ಇಲ್ಲಿ ಸುಡ್ತಾ ಇರೋದು ಯಾಕೆ? ಎಲ್ಲವೂ ಕೂಡ ಬದಲಾಗಬೇಕು. ಯಾರ್ಯಾರು ನಾವು ಜನರ ಜೀವಕ್ಕೆ ಒಳ್ಳೆಯದನ್ನು ಮಾಡ್ತೀವಿ, ಆರೋಗ್ಯ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೋ ಎಲ್ಲವೂ ಕೂಡ ಅದು ಬದಲಾಗಬೇಕು. ನಾವು ಕೇಳ್ಕೊಳೋದಿಷ್ಟೇ, ಜನರಿಗೆ ಆರೋಗ್ಯ ಒದಗಿಸ್ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿರ್ತೀರಿ, ಅದಕ್ಕೋಸ್ಕರ ಆಸ್ಪತ್ರೆಯನ್ನು ಕಟ್ಟಿದ್ದೀವಿ, ಜನರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಡಾಕ್ಟರ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಲೇಜನ್ನು ಕಟ್ಟಿದ್ದೀವಿ ಅಂತ ಹೇಳ್ತೀರಿ. ಆ ನಿಟ್ಟಿನಲ್ಲಿ ಅಲ್ಲೊಂದು ಕಡೆ ಮಾತ್ರ ನಿಮ್ಮ ಗುರಿಯನ್ನು ಇಟ್ಕೊಳ್ಳಿ. ಎಲ್ಲೋ ಚಿಕ್ಕ ಪುಟ್ಟದಾಗಿ ದುಡ್ಡು ಉಳಿಸೋಕೆ ಹೋಗ್ಬಿಟ್ಟು ಇಲ್ಲಿ ಬಂದು ಜನರ ಜೀವದ ಜೊತೆ, ಪ್ರಾಣಿ ಸಂಕುಲದ ಜೊತೆ ಚೆಲ್ಲಾಟ ಆಡೋದು ಬೇಡ. ಎಲ್ಲರ ಸಾವಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ನೀವು ಅಂತೇಳಿ. ನೀವೇನು ತಪ್ಪನ್ನು ಮಾಡ್ತಾ ಇದ್ದೀರಿ, ಆ ತಪ್ಪನ್ನು ತಿದ್ದುಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗಿ. ಮತ್ತೆ ಇದೇ ರೀತಿ ತಪ್ಪನ್ನು ಮಾಡಿ ಜನರ ಜೀವದ ಜೊತೆ, ಪ್ರಾಣಿ ಸಂಕುಲದ ಜೀವದ ಜೊತೆ ಚೆಲ್ಲಾಟ ಆಡೋದು ಬೇಡ. ಜನರಿಗೆ ನೀವೇನು ಆರೋಗ್ಯವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದರೆ ಆರೋಗ್ಯವನ್ನು ಮಾತ್ರ ಕಲ್ಪಿಸ್ಕೊಡಿ. ಈ ರೀತಿ ಸಾವಿನ ಗ್ಯಾರಂಟಿ ಕೊಡೋದು ಬೇಡ ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ ಅಷ್ಟೇ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.